ಗುರುಜಿ ತಾಂತ್ರಿಕ್ ಅಂತಂದ್ರಿ, ತಾಂತ್ರಿಕ್ ಗಣಪತಿ, ಗಣಪತಿ ವಿಚಾರ. ಈಗ ತಾಂತ್ರಿಕ, ಈಗ ಮಾಟ ಮಂತ್ರ ಅಂತಾರಲ್ಲ ಗುರುಜಿ, ಹೌದು. ಈ ಮಾಟದಿಂದ ಮನುಷ್ಯನ ಹಾಳು ಮಾಡಕ್ ಸಾಧ್ಯನಾ? ಸಾಧ್ಯ ಇದೆ. ಹೆಂಗೆ ಗುರುಜಿ? ಮನುಷ್ಯನ ಕಣ್ಣಿಗೆ ಮರನೇ ಸಿಡಿದು ಹೋಗುತ್ತಂತೆ. ಹೌದು. ದೃಷ್ಟಿನೇ ಹಾಗಿರ್ಬೇಕಾದಾಗ ತಂತ್ರಗಳು ಅಂತ ಬಂದಾಗ ಈ ರೀತಿಯಾಗಿ ಬಹಳಷ್ಟು ನಡೆಯೋದು ಇದೆ. ಅದನ್ನ ತಾಂತ್ರಿಕ ವಿಧಾನದಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಶಕ್ತಿಯನ್ನ ಉಪಯೋಗಿಸಿಕೊಂಡು ಒಬ್ಬ ಮನುಷ್ಯನ ಜೀವನವನ್ನ ಹಾಳು ಮಾಡ್ತಕ್ಕಂಥದ್ದೇ ಒಂದು ದುಷ್ಟ ಪ್ರಯೋಗ. ಅದನ್ನೇ ನಾನು ಆಗ್ಲೇ ಹೇಳಿದಾಗ ಅದರಲ್ಲಿ ಹಲವು ಯಕ್ಷಿಣಿಯರು ಬರ್ತಾರೆ, ಹಲವು ಶಕ್ತಿಗಳು ಬರುತ್ತವೆ. ಕುಟ್ಟಿಚೇತ ಅಂತ ಬರುತ್ತೆ ಒಂದು ಶಕ್ತಿ. ಇದನ್ನ ಬಹುಶಃ ಎಲ್ಲರೂ ಆಲ್ಮೋಸ್ಟ್ ಎಲ್ರಿಗೂ ಕುಟ್ಟಿಚೇತನ ಅಂದ್ರೆ ಇಷ್ಟೇ ಉದ್ದ ಇರುತ್ತೆ, ಅದ್ ನೋಡೋದಕ್ಕೆ ಕಪ್ಪಗಿರುತ್ತೆ, ತುಂಬಾ ಇಷ್ಟೇ ಉದ್ದ. ಯಕ್ಷಿಣಿನ ಗುರುಜಿ ಅದು? ಹೌದು, ಯಕ್ಷಿಣಿ. ಅದಕ್ಕೆ ಏನು ಅಂತಂದ್ರೆ ಅದಕ್ಕೆ ನೀವೇನ್ ಕೊಡ್ಬೇಕು ಅಂದ್ರೆ ಹೆಂಡ ಕೊಡ್ಬೇಕು. ಅದು ಹೆಂಗೆ ಹೆಂಡ ಕುಡಿಯತ್ತೆ ಅಂದ್ರೆ ನಿಮ್ ದೇಹದಲ್ಲಿ ಬಂದು ಕೂತು ಹೆಂಡ ಕುಡಿದು ಅದಕ್ಕೆ ಸಮಾಧಾನ ಆದ್ಮೇಲೆ ಅದು ಕೆಲಸ ಮಾಡುತ್ತೆ. ನಮ್ಮ ಮೂಲಕ ಕುಡಿತದೆ ಅಂತ ನಾವು. ಅದೇ ಕುಡಿಯೋದಿಲ್ಲ, ಅದು ನಿಮ್ ದೇಹಕ್ಕೆ ಪ್ರವೇಶ ಮಾಡಿ. ನಾನು ಕತೆ ಕೇಳಿದೀನಿ, ಕೆಲವು ಸರಿ ತುಂಬಾ ಊಟ ಮಾಡ್ಬಿಡ್ತಾರೆ. ಹೌದು, ಗೊತ್ತಿರ ಇಷ್ಟೊಂದು ತಿಂತೀರ ನಾನು ಅಂತ ಗೊತ್ತಿರಲ್ಲ, ಅಷ್ಟೊಂದು ತಿಂದ್ಬಿಟ್ಟಿರ್ತಾರೆ. ಆ ತರದ್ ಒಂದಷ್ಟೆಲ್ಲ ಅದೆಲ್ಲ ಇದೇ ತರದ. ಈ ರೀತಿಯಾಗಿ ಒಂದು ಯಾವುದೋ ಒಂದು ಎನರ್ಜಿ ನಮ್ ದೇಹದಲ್ಲಿ ಸೇರ್ಕೊಂಡಾಗ ಈ ರೀತಿಯಾದ ಘಟನೆಗಳು ನಡೆಯುತ್ತೆ. ಅದು ಸಾಧಕನ ಮೇಲೆ ಡಿಪೆಂಡ್. ಆಗ್ಲೇ ಹೇಳಿದ ಹಾಗೆ ಸಾಧಕನು ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಡ್ದು. ಉದಾಹರಣೆಗೆ ನಾನು ಕುಟ್ಟಿಚೇತನ್ ಸಾಧನೆ ಮಾಡಿದೀನಿ ಅಂತ ಕೂತ್ಕೊಂಡು ಈ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ರೆ ನಾನು ದಡ್ಡನಾಗ್ತೀನಿ, ಮುಟ್ಟಾಳ್ನಾಗ್ತೀನಿ. ಆ ರೀತಿಯಾಗಿ ಸಾಧಕನು ಹೇಳಲೇ ಕೂಡ್ದು. ನನ್ಗೆ ಕರ್ಣಪಿಶಾಚಿನಿ ಸಾಧನೆ ಆಗಿದೆ ಅಂತ ಕೂತ್ಕೊಂಡು ಹೇಳ್ಬಾರ್ದು, ಯಕ್ಷಿಣಿ ಸಾಧನೆ ಆಗಿದೆ ಅಂತ ಹೇಳ್ಕೂಡ್ದು. ಹೇಳಿದ್ರೆ ಅವ್ರು ನಿಮ್ ಹತ್ರ ಇನ್ನು ಒಲಿಯಲ್ಲ. ಅದಕ್ಕೆ ವರ್ಷಾನ್ಗಟ್ಲೆ ಸಾಧನೆ ಬೇಕು, ಅದಕ್ಕೆ ಸಮಯವನ್ನು ಮೀಸಲಾಗಿಟ್ಟಿರ್ಬೇಕು, ನಮ್ಮ ದೇಹವನ್ನ ಅದಕ್ಕೆ ಮೀಸಲಾಗಿಟ್ಟಿರ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಅದು ಏನು ಉಪಯೋಗಕ್ಕೂ ಬರಲ್ಲ. ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲೂ ಅದು ಖಂಡಿತ ಇವತ್ತಿನ ಕಾಲಘಟ್ಟದಲ್ಲೂ ಇದೆ. ಇವತ್ತಿನ ಕಾಲಘಟ್ಟಕ್ಕೂ ಮಾಟ ಮಂತ್ರ ತಂತ್ರಗಳು ವರ್ಕ್ ಆಗತ್ತೆ, ಆದ್ರೆ ತಿಳಿದವರು ತುಂಬಾ ಕಡಿಮೆ ಇದ್ದಾರೆ. ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೌದು, ಏನೋ ಹೇಳ್ತಾರಲ್ಲ, ಮಂತ್ರಕ್ಕಿಂತ ಉಗಳೇ ಜಾಸ್ತಿ ಅಂತ. ಹೌದು. ಇವಾಗ ಕುಟ್ಟಿಚೇತ ಬಗ್ಗೆ ಇವಾಗ ಒಂದೇ ಒಂದ್ ನಿಮಿಷ, ಹೌದು ನಾನು ಕುಟ್ಟಿಚೇತನ್ನ ಸಾಧನೆ ಮಾಡಿಟ್ಕೊಂಡಿದೀನಿ ಅಂತ ಹೇಳಿದ್ರೆ ನಮ್ ವೀಕ್ಷಕರು ಖಂಡಿತ ನಂಬ್ತಾರೆ. ಹೌದು, ಯಾಕೆ ನಂಬಲ್ಲ? ನಂಬ್ತಾರೆ. ಯಾಕಂದ್ರೆ ಸ್ವಾಮಿಗಳೆಲ್ಲಾದ್ರೂ ಸುಳ್ಳು ಹೇಳ್ತಾರಾ ಅನ್ನೋ ನಂಬಿಕೆ. ಆದ್ರೆ ನಾನು ಮಾಡಿಲ್ವಲ್ಲ. ಆದ್ರೆ ಯಾವುದೋ ಒಂದು ಹೊತ್ತಿಗೆನಲ್ಲೋ ಅಥವಾ ಇನ್ಯಾರದೋ ಒಬ್ರು ಸಾಧಕರನ್ನ, ಯಾಕಂದ್ರೆ ಈ ಕುಟ್ಟಿಚೇತನ್ ಸಾಧನೆ ಮಾಡಿರೋ ನನ್ನ ಪರಿಚಯ ಇರೋದ್ರಿಂದ ಆ ವಿಚಾರಗಳನ್ನ ನಾನು ತಿಳಿದಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲೇನಾಗತ್ತೆ ಅಂತಂದ್ರೆ ಬಹುಶಃ ಈ ರೀತಿಯಾಗಿ ಅರ್ಧ ತಿಳಿದಂಥವರು ಅಥವಾ ಪುಸ್ತಕದಲ್ಲಿ ತಿಳ್ಕೊಂಡಂಥವ್ರು ಈ ಗೂಗಲ್ ಆಂಟಿನ ಕೇಳ್ಕೊಂಡು ಕೆಲಸ ಮಾಡ್ತಿರೋಂಥವ್ರು ತುಂಬಾ ಜನ ಜಾಸ್ತಿ. ಅದೇ ನಮ್ಗೆ ಆಗ್ತಾ ಇರೋದು ಪ್ರಾಬ್ಲಮ್. ನಿಜವಾದ ಸಾಧಕನು ಅವನು ಆಚೆ ಬರಲ್ಲ. ಈ ರೀತಿಯಾದ ಸಾಧಕರು ಆಚೆ ಬರೋದಿಲ್ಲ. ಅವರು ಎಲ್ಲೋ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರು ಮಾಡ್ಬೇಕಾದ್ರೂ ಬಹಳ ಯೋಚನೆ ಮಾಡಿರ್ತಾರೆ. ಕೆಲವೊಂದು ಸಣ್ಣ ಸಣ್ಣ ಶಕ್ತಿಗಳಿದ್ದಾವೆ. ನಾನು ಆಗ್ಲೇ ಹೇಳ್ದಾಗೆ ಯಾವುದೋ ಒಂದು ಊರಿನ ಎಲ್ಲೇ ದೈವನು ಅಥವಾ ಇನ್ನೊಂದು ಯಾವುದೋ ಒಂದು ನಿನ್ಗೇನೋ ಒಂದು ಮರಿ ಕೊಡ್ತೀನಿ, ನನ್ಗೆ ಇದನ್ನ ಮಾಡ್ಬಿಡು, ಆ ಥರ ನಡೆಯುತ್ತೆ. ಇವತ್ತಿಗೂ ನಡೆಯುತ್ತೆ, ಬಹಳ ನಡೆಯುತ್ತೆ. ತುಂಬಾ ಆ ರೀತಿಯಾಗಿ ಹಾಳಾಗದವರೇ ಜಾಸ್ತಿ. ಅಂದ್ರೆ ಒಳ್ಳೇದ್ ಮಾಡೋದಕ್ಕೂ ಸಾಧ್ಯ, ಕೆಟ್ಟದ್ ಮಾಡೋದಕ್ಕೂ ಸಾಧ್ಯ, ಕೆಟ್ಟದ್ ಮಾಡೋದಕ್ಕೂ ಸಾಧ್ಯ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಮಂಜಣ್ಣ ಅವ್ರು ನಂಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ, ನೋಡು ಏನಾದ್ರು ಒಂದು ಗತಿ ಮಾಡು ಅಂತ ಹೇಳಿ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡ್ತೀನಿ. ಏನ್ ಮಾಡ್ತೀರಿ? ಗುರುಗಳು ನನ್ನ ನಂಬಿ ಇದ್ ಮಾಡಿದಾರಪ್ಪ, ನಾನು ಸಹಾಯ ಮಾಡ್ಬೇಕು ಅಂತ ಮಾಡ್ಬಿಡ್ತೀರಿ. ಅಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿದ್ರೆ ಶಕ್ತಿಗೆ ನಾನು ಲಂಚ ಕೊಡ್ತಾ ಇದ್ದೀನಿ. ನನ್ನ ಮೊರೆ ಬಿದ್ದಿದ್ರಿಂದ ನನ್ನ ಹತ್ರ ನೀನ್ ಬಂದಿದ್ಯಾ, ನೀನ್ ನನ್ನನ್ನು ಬೇಡ್ಕೊಂಡು ಬಂದಿದ್ಯಾ, ನಾನು ಸಹಾಯ ಮಾಡ್ಲೇಬೇಕು ಅನ್ನುವಂಥ ಶಕ್ತಿಯ ಮನೋಭಾವ. ಹಾಗಾಗಿ ಅದು ನಡೆಯುತ್ತೆ. ಹಾಗಾಗಿ ಎಲ್ಲೋ ದೊಡ್ಡ ಮಾಟಗಾರನ ಹತ್ರನೇ ಹೋಗಿ ಮಾಟ ಮಾಡಿಸ್ಬೇಕು ಅಂತೇನಿಲ್ಲ. ಸಣ್ಣ ಸಣ್ಣ ದೈವಗಳಿಂದಾನೂ ಸಹ ಮಾಡ್ಬೋದು. ಕೆಲವೊಬ್ಬರಿಗೆ ಎಂತೆಂಥ ಪ್ರಯೋಗಗಳು ಮಾಡ್ತಾರೆ ಅಂತ ಹೇಳಿದ್ರೆ 21 ದಿನದಲ್ಲಿ ವ್ಯಕ್ತಿನೇ ಇಲ್ಲದ ಹಾಗಾಗ್ಬಿಡ್ತಾನೆ. ಓಡ್ತಾ ಇದ್ದವನು ನಿಂತವನು ಕೂತವನು ಕುಸದೇ ಹೋದ ಘಟನೆಗಳು ಬೇಕಾದಷ್ಟು ನಡೆದಿದೆ. ನಾವ್ ಯಾವುದನ್ನು ಉದಾಸೀನ ಮಾಡೋ ಹಾಗೆ ಇಲ್ಲ. ಅದನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಇತ್ತೀಚೆಗೆ ತೀರಾ 1 ವರ್ಷದ ಹಿಂದೆ ನಡೆದಂತಹ ಘಟನೆ. ಅಮ್ಮನವರ ಅನುಗ್ರಹ, ಅಮ್ಮನವರ ಪ್ರೀತಿಗೆ, ಅಮ್ಮನವರ ಭಕ್ತಿಗೆ ನಾನು ಪಾತ್ರವಾಗಿರೋದ್ರಿಂದ ಅಮ್ಮನವರು ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನ ಹೆಂಗೆ ಕಾಪಾಡ್ಕೊಂಡು ಬರ್ತಾರೆ, ಇದು ನನ್ನ ಅನುಭವನ ಹೇಳ್ತಾ ಇದ್ದೀನಿ. ಒಬ್ರು ಹೀಗೆ ಬೇಕು ಅಂತಲೇ
ಯಾಕಂದ್ರೆ ಪ್ರವರ್ಧಮಾನಕ್ಕೆ ಬರಬಾರದು ಇರುತ್ತಲ್ಲ ಈರ್ಷ್ಯೆಗಳು, ಏಳಿಗೆಗಳನ್ನ ಏಳಿಗೆಗಳು ಸಹಿಸ್ತಾ ಇರೋದು. ಇವ್ರೇನಾದ್ರೂ ಮುಂದೆ ಬಂತು ಅಂದ್ರೆ ನಮ್ ಕುರ್ಚಿಗೆ ಎಲ್ಲಿ ತೊಂದರೆ ಬರುತ್ತೆ ಅನ್ನುವಂತಹ ವಿಚಾರದಲ್ಲಿ ನಮ್ಮ ಮೇಲೇನೆ ಪ್ರಯೋಗ ಮಾಡಿಸಿದ್ದಾರೆ. ಖಂಡಿತ ಈ ತರದ ಪ್ರಯತ್ನಗಳು ನಡೆದಿವೆ. ಅಯ್ಯೋ, ಒಂದೆರಡಲ್ಲ. ಆದ್ರೆ ಅಮ್ಮನವರ ಅನುಗ್ರಹ ಒಂದು ಕೂದಲು ಉದುರೋದಕ್ಕೆ ಕೊಡ್ಲಿಲ್ಲ. ಅದು ಅಲ್ಲೇನೆ ಕನಸಿನಲ್ಲೇ ಗೋಚರವಾಗ್ತಾ ಬರುತ್ತೆ. ಇದು ಕೇವಲ ನನ್ನೊಬ್ಬನಿಗೆ ಸಾಧ್ಯ ಅಂತ ಹೇಳ್ತಿಲ್ಲ. ನೀವು ದೇವರನ್ನ ಹಂಗೆ ನಂಬಿ, ನಿಮಗೂ ದೇವ್ರ ಹಂಗೆ ದಾರಿ ತೋರಿಸ್ತಾನೆ. ಖಂಡಿತವಾಗ್ಲೂ ದಾರಿ ತೋರಿಸ್ತಾನೆ. ಯಾಕಂದ್ರೆ ಈ ಕೆಲವೊಂದು ಈ ತುಳುನಾಡಿನ ದೈವಗಳು ಬರ್ತವೆ. ಅಂದ್ರೆ ಬಬ್ಬುಸ್ವಾಮಿ ಇರುವಂತದ್ದಿರಬಹುದು, ಬಬ್ಬುರ್ಲಿ ದೈವ ಇರುವಂತದ್ದಿರಬಹುದು, ಅದೇ ರೀತಿಯಾಗಿ ನಮ್ಮ ಕೊರಗಜ್ಜ ಇರ್ಬೋದು, ಪಂಜುರ್ಲಿ, ಹೀಗೆ ಅಲ್ಲಿ 108,000 ದೈವಗಳು ಬರುತ್ತೆ. ಬಹಳ ಶಕ್ತಿ, ನಿಜ, ಬಹಳ ಶಕ್ತಿ. ಈ ರೀತಿಯ ಸಂದರ್ಭದಲ್ಲಿ ನನಗೆ ತಾಯಿ ಹಿಂಗೆ ಸೂಚನೆ ಕೊಡ್ತಾ ಇದ್ದ ಹಾಗೇನೆ ದೈವದ ಮೊರೆ ಬಿದ್ದೆ ನಾನು. ಮೊದಲನೇದಾಗ ನಾನು ಹೋಗಿದ್ದೆ ಚಿಕ್ಕನಾಯಕನಹಳ್ಳಿನಲ್ಲಿರುವಂತಹ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ದೇವಸ್ಥಾನ. ಅಲ್ಲಿ ದೂತರಾಯ ಸ್ವಾಮಿ ಇದೆ. ಸರಿನಾ? ಈಗ ಒಬ್ಬೊಬ್ಬರ ಶಕ್ತಿ ಒಂದೊಂದು ಭಿನ್ನ ಅಂತ ಹೇಳ್ಬೋದು. ಇವಾಗ ನನಗೆ MLA ಪರಿಚಯ, CM ಪರಿಚಯ. ಆದ್ರೆ CM ಮಾಡೋ ಕೆಲಸ CM ಮಾಡ್ಬೇಕು, MLA ಮಾಡೋ ಕೆಲಸ MLA ಮಾಡ್ಬೇಕು. ಈ ಸಣ್ಣ ಕೆಲಸ ತಗೊಂಡು ನಾನು CM ಹತ್ರ ಹೋಗಕ್ಕಾಗಲ್ಲ, ನಿಜ ಅಲ್ವಾ? ಯಾವ್ದೋ ಒಂದು ಸುಮ್ಮನೆ ಒಂದು ಲೆಟರ್ಗೆ ಒಂದು MLA ಸೈನ್ ಬಿದ್ರೆ ಸಾಕು, ಇಲ್ಲ CM ದೇ ಸೈನ್ ಹಾಕ್ಸ್ತೀನಿ ಅಂತ ಹೋದ್ರೆ ಅದು ಮುಟ್ಟಾಳ್ತಾನೆ. ಸೊ ಆತರ ಆದಾಗ ಜೊತೆಗೆ ಶಕ್ತಿಗಳಲ್ಲೂ ಅಷ್ಟೇ ಅವ್ರವ್ರಗಳಲ್ಲಿ ಒಡನಾಟಗಳಿರುತ್ತವೆ. ಅವ್ರವ್ರಗಳಲ್ಲಿ ಒಡನಾಟವಿರುತ್ತೆ. ಆ ದೈವದ ಮೊರೆ ಬಿದ್ದ ಸಂದರ್ಭದಲ್ಲಿ ಆ ದೈವದ ಮುಖಾಂತರವಾಗಿ ಪುನಃ ನಾನು ಹೋಗಿ ಇನ್ನೊಂದು ದೈವದ ಮೊರೆ ಬಿದ್ದದ್ದೇ ನಮ್ಮ ತುಳುನಾಡಿನಲ್ಲಿರುವಂತಹ ಮಂಗಳೂರಿನ ಕೊರಗತನಿಯ. ಕೊರಗಜ್ಜ ಆದ್ರೆ ಅದನ್ನ ಕೊರಗತನಿಯ ಅಂತ ಅನ್ನುವಂಥದ್ದು. ತನಿಯ ಅಂದ್ರೆ ಯುವಕ, ಅಜ್ಜ ಅಂದ್ರೆ ವಯಸ್ಸಾಗಿರ್ತಕ್ಕಂಥದ್ದು. ಆದಿಕ್ಷೇತ್ರ ಬುರ್ದುಗೋಳಿನಲ್ಲಿ ಒಟ್ಟು 7 ಕ್ಷೇತ್ರಗಳು ಬರುತ್ತವೆ. ಕೊರಗಜ್ಜನದ್ದು 7 ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ ಆದಿಕ್ಷೇತ್ರ ಅಂದ್ರೆ ಮೊದಲನೇದಾಗಿ ಅಜ್ಜ ಎಲ್ಲಿ ಕಾಣಿಸ್ಕೊಂಡಂತಹದ್ದು ಆ ಜಾಗ, ಆ ಒಂದು ಬುರ್ದುಗೋಳಿಯ ಕಲ್ಲಾಪುನಲ್ಲಿರುವಂಥದ್ದು. ಅಲ್ಲಿ ಹೋಗಿ ಮೊರೆ ಬಿದ್ದು, ಅದಾದ ನಂತರ ಕೊಣೇಲಿ ಬೈಲು ಅಂತ ಇನ್ನೊಂದಿದೆ, ಬಂಟ್ವಾಳದ ರಸ್ತೆನಲ್ಲಿ ಬರುತ್ತೆ. ಅಲ್ಲಿ ಕರ್ಲುಟ್ಟಿ ಮಾತಾ ಅಂತ ದೈವಸ್ಥಾನ. ಅಂದ್ರೆ ಆ ದೈವಗಳಿಗೆ ನಾವು ಮೊರೆ ಬೀಳ್ತೀವಿ ಗೊತ್ತಾ? ಎಷ್ಟೊಂದ್ ಜನ ಹೇಳ್ಬೋದು, ಗುರುಗಳಿಗೆ ಹೋಗ್ಬಿಟ್ಟು ಅಯ್ಯೋ ಅವ್ರಿಗೇನೋ ಮಾಡಿಸ್ಬಿಡ್ತಾರ ಹೇಗೆ ಅಂತ. ನಾವು ಮನುಷ್ಯರೇ, ಖಂಡಿತ. ಜೊತೆಗೆ ನಮ್ಮ ಮೇಲೂ ಬಹಳಷ್ಟು ಕಣ್ಣುಗಳಿರುತ್ತವೆ. ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನು ನಾವು ಕಾಪಾಡಬೇಕು. ಈಗ ಸೈನಿಕರಿದ್ದ ಹಾಗೆ ನಾವು ಕೇವಲ ನಮ್ಮ ಕೈನಲ್ಲಿ ಬಂದೂಕ್ ಹಿಡ್ಕೊಂಡು ನಿನ್ನನ್ನು ಯಾರು ಶೂಟ್ ಮಾಡಕ್ ಬಂದ್ರೆ ನಾನು ನಿನ್ನ ಶೂಟ್ ಮಾಡ್ತೀನಿ ಅನ್ನೋದಲ್ಲ. ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಂಡು ಹಿಂದ್ಗಡೆ ನಿನ್ನ ನಿಲ್ಲಿಸ್ಕೋಬೇಕು. ಆ ಪ್ರೊಟೆಕ್ಷನ್ ನನಗೇನಾದ್ರೂ ಒಂದು ಬೇಕಲ್ಲ. ಅದಕ್ಕೆ ದೈವಗಳೇ ಕಾರಣ, ದೈವದ ಉಪಾಸನೆಗಳೇ ಕಾರಣ ಆಗುತ್ತೆ. ಕೆಲವೊಂದು ಸರಿ ದೈವಗಳನ್ನೇ ಕಟ್ಟಾಕ್ ಬಿಡ್ತಾರಂತಲ್ಲ ಒಂದಷ್ಟು ಕಥೆಗಳಿದೆಲ್ಲ ಗುರುಜಿ. ಹೌದು, ಮಾಡ್ತಾರೆ. ಅಂದ್ರೆ ಆಗ್ಲೇ ಹೇಳಿದಾಗೆ ಆ ದೈವದ ಎಲ್ಲೆ ಮತ್ತು ಶಕ್ತಿಯನ್ನ ಅರಿತಂತಹವರು ತಾತ್ಕಾಲಿಕವಾಗಿ ಬಂಧಿಸೋದಕ್ ಸಾಧ್ಯ ಮಂತ್ರಗಳಿಂದ. ದೇವರು ಮಂತ್ರಕ್ ಅಧೀನ, ದೈವ ಮಂತ್ರಾಧೀನ ಅಂತ ಹೇಳ್ತಾರೆ. ಇವಾಗ ನಾವು ದೇವರನ್ನ ಸಾಧನೆ ಮಾಡ್ಕೊಳ್ಬೇಕಾದಾಗ್ಲೂ ಸಹ ಹೇಳ್ಬೇಕಾಗಿರುವಂತದ್ದು ಮಂತ್ರವನ್ನ ಹೇಳಿ ಆ ದೇವಿಯನ್ನ ಅಥವಾ ಆ ದೇವರನ್ನ, ಆ ದೈವವನ್ನ ಸಾಧನೆ ಮಾಡಿ ಇಟ್ಕೊಳ್ತೀವಿ. ಅಂದ್ರೆ ಆ ಮಂತ್ರ ಹೇಳಿದ್ರೆ ಅವ್ರು ನನಗೆ ಒಲಿತಾರೆ. ಅದೇ ಇನ್ನೊಂದು ಯಾವ್ದೋ ಒಂದು ಮಂತ್ರ ಇರುತ್ತೆ, ಆ ಮಂತ್ರವನ್ನ ಹೇಳಿದ್ರೆ ಅವ್ರು ಕೆಲಸ ಮಾಡದೆ ಹೋಗಬಹುದು. ಈಗ ಫಾರ್ ಎಕ್ಸಾಂಪಲ್ ಸ್ವಿಚ್ ಆನ್ ಅಂಡ್ ಆಫ್. ಕರೆಂಟ್ ಇರೋದು ಸತ್ಯ, ಸ್ವಿಚ್ ಆಫ್ ಮಾಡಿದ್ರೆ ಕರೆಂಟ್ ಆಫ್ ಆಗುತ್ತೆ, ಆನ್ ಮಾಡಿದ್ರೆ ಆನ್ ಆಗತ್ತೆ. ಅಂದ್ರೆ ಯಾವುದೇ ವಿದ್ಯೆಗಾದರೂ ಸಹ ಕಲಿಯೋದಕ್ಕೆ ಹೇಗಿದೆಯೋ ಉಪಸಂಹಾರ ಅಂತ ಇರುತ್ತೆ. ಅಂದ್ರೆ ಅದನ್ನ ನಿಷ್ಕ್ರಿಯಗೊಳಿಸ್ತಕ್ಕಂಥ, ಅದನ್ನ ಉಪಯೋಗಿಸ್ಕೊಂಡಿರುವಂತವ್ರು ಅಥವಾ ಅದನ್ನು ಬಲ್ಲಂತಹವರು ದೈವಗಳನ್ನ, ದೇವರನ್ನ ಈ ರೀತಿಯಾಗಿ ಕಟ್ಟಿ ಹಾಕೋದು ಸಹಜವಾಗಿ ನಡೆಯುತ್ತೆ. ಗುರುಜಿ, ನಿಮ್ಗೇನೋ ಒಂದಷ್ಟು ಆ ಬಗ್ಗೆ ತಿಳುವಳಿಕೆ ಇರೋದ್ರೆ ನಿಮ್ಗೆ ಗೊತ್ತಾಯ್ತು. ನಮ್ಮಂತವ್ರಿಗೆ ಹೆಂಗ್ ಗೊತ್ತಾಗ್ತದೆ? ಯಾರೋ ಮಾಡ್ಬಿಟ್ರು, ಏನೋ ಮಾಟನೋ ಇನ್ನೇನೋ ಪ್ರಯೋಗ ಮಾಡಿದ್ರು ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತದೆ? ಮೊದಲನೇದಾಗಿ ನಿಮ್ಮ ಮನಸ್ಸು ಹೇಳುತ್ತೆ. ಸರಿ, ನೀವು ದೇವರನ್ನ ನಂಬಲ್ಲ, ಹಾಗಾಗಿ ಅಮ್ಮನವ್ರು ನಿಮ್ ಕನಸಿಗೆ ಬರ್ಲಿಲ್ಲ, ಅಥವಾ ನೀವು ದೇವರನ್ನ ನಂಬಲಿಲ್ಲ, ಹಾಗಾಗಿ ದೇವ್ರು ನಿಮಗ್ ಬಂದು ಕನಸಿನಲ್ಲಿ ಹೀಗೆ ಆಗಿದೆ, ನಿನಗೆ ನಾನು ಅಭಯ ಕೊಡ್ತಾ ಇದ್ದೀನಿ, ನನ್ನ ಈ ರೂಪಗಳಲ್ಲಿ ಇರ್ತಕ್ಕಂಥವ್ರನ್ನ ನೀನ್ ಹೋಗು ಅಂತ ಹೇಳಲಿಲ್ಲ. ಆದ್ರೆ ನನಗೆ ನನ್ನ ಮನಸ್ಸು ಅನ್ನೋದಿದೆ ಅಲ್ವಾ, ಹೌದು, ನನ್ನ ಮೆದುಳು ಅನ್ನೋದಿದೆ ಅಲ್ವಾ, ಪ್ರತಿಯೊಬ್ಬರಿಗೂ ಕನಸು ಅನ್ನೋದು ಬಂದೇ ಬರುತ್ತೆ. ಯಾರ ಕನಸಿನಲ್ಲಿ ಪೊಲೀಸರು ಬರ್ತಿರ್ತಾರಲ್ಲ, ಅವ್ರು ಖಂಡಿತ ಎಲ್ಲಿಂದನಾದ್ರೂ ಒಂದು ಪ್ರಯೋಗ ಆಗಿದ್ದೆ ಅಂತಾನೆ ಅರ್ಥ.
ಕನಸಲ್ಲಿ ಪೊಲೀಸ್ ಅವ್ರು ಬಂದ್ರೆ ಹೌದು, ಅವ್ರು ಬಂದ್ರು, ಹಿಡ್ಕೊಂಡ್ರು. ಹ್ಮ್ 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 ಈ ಕೆಲವೊಬ್ರಿಗೆ ಅವ್ರಿಗೇನು ಗೊತ್ತೇ ಇರೋದಿಲ್ಲ, ಯಾರೋ ಒಟ್ಟಿಸ್ಕೊಂಡ್ ಬರ್ತಾ ಇರ್ತಾರೆ. ಹ್ಮ್ ಹ್ಮ್ ಯಾವ್ದೋ ಒಂದು ವ್ಯಕ್ತಿ ನನ್ನ ನಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ, ನಾನು ಓಡ್ತಾ ಇದ್ದೀನಿ. ಓಕೆ. ಕನಸಿನಲ್ಲಿ ಯಾವಾಗ ಅದು ಟ್ರಾಫಿಕ್ ಪೊಲೀಸ್ ಆಗ್ಲಿ ಅಥವಾ ನಾರ್ಮಲ್ ಇನ್ನೊಂದು ಕ್ರೈಮ್ ಪೊಲೀಸ್ ಆಗ್ಲಿ ಬಂದು ನಿಮ್ ಕಣ್ಮುಂದೆ ಕಾಣಿಸ್ಕೊಂಡ್ರು ಅಂತಂದ್ರೆ ನಿಮ್ಗೆ ಯಾರೋ ಏನೋ ಮಾಡಕ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ. ಅವ್ರು ಬಂದು ನಿಮ್ಮನ್ನ ಹಿಡ್ಕೊಂಡ್ರು ಅಂತಂದ್ರೆ ಮಾಡಿದ್ರು ಅಂತ ಅರ್ಥ. ಓ. ಕೆಲವೊಂದ್ಸಲ ನಿಮ್ಮ ದೈವದ ಅಥವಾ ನಿಮ್ಮ ದೇವರ ಆಶೀರ್ವಾದದಿಂದ ತಾನಾಗ್ ತಾನೇ ಬಗೆಹರಿದು ಹೋಗುತ್ತೆ. ಕೆಲವೊಬ್ರಿಗೆ ನೀವು ಏನೇ ಮಾಡಿದ್ರು ಏನು ಮಾಡಕ್ ಸಾಧ್ಯ ಆಗಲ್ಲ, ಎಫೆಕ್ಟ್ ಆಗಲ್ಲ ಅವ್ರ ಮೇಲೆ. ಎಫೆಕ್ಟೇ ಆಗಲ್ಲ. ಹ್ಮ್ 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 ಇವಾಗ ನಾನ್ ಧೈರ್ಯವಾಗಿ ಹೇಳಿ, ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡ್ಕೊಳ್ಳಿ, ನನಗೆ ನನ್ನ ದೈವ ಇದೆ, ಕಾಪಾಡುತ್ತೆ. ಹ್ಮ್ 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 ನಾನು ಇವತ್ತು ಹೇಳಿ, ನಿಮ್ಗೆ ಏನೇನ್ ಬೇಕು, ತಲೆ ಕೂದಲ ಬೇಕಾ, ಉಗುರ ಬೇಕಾ, ಮಣ್ಣು ಬೇಕಾ, ಬನ್ನಿ ನಾನೇ ಕೊಡ್ತೀನಿ, ಬಂದು ಪ್ರಯೋಗ ಮಾಡಿ. ದೈವಗಳು ನನ್ನನ್ನು ನೀವೇನೇ ಮಾಡಿದ್ರು ನನಗೆ ದೈವ ಇದೆ ಹ್ಮ್ ಹ್ಮ್ ಅಂತ ನಾನು ಹೇಳ್ತೀನಿ ಅಲ್ವಾ. ಹಾಗೆಯೇ ಪ್ರತಿಯೊಬ್ಬರಿಗೂ ಸಹ ಅವ್ರವ್ರನ್ನ ಕಾಪಾಡೋ ಎನರ್ಜಿ ಇದ್ದೇ ಇರುತ್ತೆ. ಅದು ನಿಮಗೆ ಕನಸಿನ ಮುಖಾಂತರವಾಗಿ ಮಾರ್ಗದರ್ಶನ ಮಾಡ್ತಾ ಇರುತ್ತೆ. ಜೊತೆಗೆ ಪೊಲೀಸರು ಬಿಟ್ರು ಅಂತಂದ್ರೆ ನಿಮ್ಗೆ ಅದು ತಾನಾಗ್ ತಾನೇ ಬಗೆ ಹರಿದು ಹೋಯ್ತು ಅಂತ ಅರ್ಥ. ಓಕೆ. ಅದು ಸೂಚನೆನೂ ಸಿಕ್ಬಿಡುತ್ತೆ. ಖಂಡಿತ ಸೂಚನೆ ಸಿಗುತ್ತೆ. ತುಂಬಾ ಜನಕ್ಕೆ ಇದು ಅನುಭವಕ್ಕೆ ಬರುತ್ತೆ. ಕೆಲವೊಬ್ರಿಗೆ ಏನಾಗತ್ತೆ, ಈ ಕಣ್ ಸುತ್ತ ನಿದ್ದೆ ಮಾಡದೆ ಕಪ್ಪಗಾಗೋದು ಬೇರೆ, ಅಥವಾ ಬಿಸಿಲಿನಲ್ಲಿ ಓಡಾಟ ಮಾಡಿ ಅಥವಾ ಸ್ಟ್ರೆಸ್ ಇಂದ ಆಗೋದು ಡಾರ್ಕ್ ಸರ್ಕಲ್ಸ್ ಬೇರೆ. ಏನೂ ಇಲ್ಲದೆ ಡಾರ್ಕ್ ಸರ್ಕಲ್ಸ್ ಆಗ್ತಿರುತ್ತೆ. ಓಕೆನಾ. ಊಟದಲ್ಲಿ ಪದೇ 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 ಕೂದಲು ಸಿಗ್ತಾ ಇರುತ್ತೆ. ಎಲ್ರು ಕೂತು ಊಟ ಮಾಡ್ತಾ ಇರ್ತೀವಿ, ಯಾರಿಗೂ ಬೀಳೋದಿಲ್ಲ, ಆ ವ್ಯಕ್ತಿ ಮಾತ್ರ ಸಿಗುತ್ತೆ. ಪದೇ ಪದೇ ಊಟದಲ್ಲಿ ಕಲ್ ಸಿಗೋದು. ಹೆಣ್ಮಕ್ಳಿಗಾಯ್ತು ಅಂದ್ರೆ ಪೀರಿಯಡ್ಸ್ ಡೇಟ್ ವೇರಿ ಆಗೋದು, ಯಾವತ್ತೂ ಆಗಲ್ಲ, ಇವಾಗ ಆಗ್ಬಿಡತ್ತೆ. ಜೊತೆಗೆ ಬ್ಲೀಡ್ ಆದಾಗ ವಿಪರೀತ ಕೆಟ್ಟದಾಗ ವಾಸನೆ ಬರೋದು. ಕೆಲವೊಬ್ಬರಿಗೆ ಪದೇ 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 ಜ್ವರ ಬರ್ತಾ ಇರುತ್ತೆ. ಆಸ್ಪತ್ರೆಗೆ ಹೋಗ್ತೀವಿ, ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ತೀವಿ, ಏನೇ ಮಾಡಿದ್ರು ಸಹ ನಮ್ಗೆ ಏನು ಉಪಯೋಗಕ್ಕಾಗಲ್ಲ. ಏನಿಲ್ಲಮ್ಮ, ಎಲ್ಲ ಚೆನ್ನಾಗೇ ಇದೆಯಲ್ಲ. ಅದೇ ನೀವು ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ತಡೆ ಹೊಡಿಸ್ಕೊಂಡು ಬನ್ನಿ, ಇಮಿಡಿಯೇಟ್ ಸರಿ ಹೋಗ್ಬಿಟ್ಟಿರ್ತೀರಿ. ನಿಜ, ಹೌದು. ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಸಹ ಕೆಲಸ ಮಾಡುತ್ತೆ. ಪ್ರತಿಯೊಂದನ್ನು ನಾವು ದೆಬ್ಬಾನೆ ಅಥವಾ ದೇವರದ್ದೇ ಅಂತ ನಾವು ಕಟ್ ಹಾಕೊಳಕ್ ಆಗಲ್ಲ. ಅಂದ್ರೆ ಆ ಪರ್ಸೆಂಟೇಜ್ ನ ನೋಡ್ಬೇಕು, ತೀವ್ರತೆ ಮತ್ತು ಮನಸ್ಥಿತಿ, ಯಾಕೆ ಅವನು ಆ ಮನಸ್ಥಿತಿಗೆ ಹೋಗಿದಾನೆ ಅನ್ನೋದನ್ನ ನಾವು ನೋಡ್ಬೇಕು. ಅದನ್ನ ನೋಡದ ಹೊರತು ಸುಮ್ನೆ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಫಿಸಿಷಿಯನ್ ಹತ್ರ ಹೋಗಿರ್ತಾರೆ, ಅವ್ರಿಗೆ ಬೇರೆ ಇನ್ನೇನೋ ಇರುತ್ತೆ, ದೇಹದಲ್ಲಿ ಇನ್ಯಾವುದೋ ಒಂದು ಕಾಯಿಲೆ ಇರುತ್ತೆ, ಬ್ಲಡ್ ಅಲ್ಲಿ ಏನೋ ಇನ್ಫೆಕ್ಷನ್ ಆಗ್ಬಿಟ್ಟಿರುತ್ತೆ, ಗೊತ್ತಾಗಿರೋದಿಲ್ಲ. ಹಾಗಾಗಿ ಪದೇ ಪದೇ ಮೇಲೆ ನನಗೆ ಸ್ಕಿನ್ ಅಲರ್ಜಿ ಆಗ್ತಿದೆ ಅಂತ ಯಾವುದೋ ಒಂದು ಕ್ರೀಮ್ ತಗೊಂಡ್ ಬಂದು ಹಚ್ಕೊಳ್ತೀವಿ, ನಮ್ಗೇನು ವಾಸನೆ ಆಗೋದಿಲ್ಲ. ನಾನು ಬ್ಲಡ್ ಟೆಸ್ಟ್ ಮಾಡಬೇಕು, ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕು ಅನ್ನೋ ಅರಿವಿರಲ್ಲ. ಯಾವುದೋ ಒಂದು ನಾರ್ಮಲ್ ಕ್ಲಿನಿಕ್ಗೆ ಹೋಗ್ತೀವಿ, ಇದು ರ್ಯಾಷಸ್ ಆಗಿದೆ ಅಂತ ಯಾವುದೋ ಒಂದು ಕ್ರೀಮ್ ಬರ್ಕೊಡ್ತಾರೆ. ಈ ತರ ಆದಾಗ್ಲೂ ಇದೆ. ಅಂದ್ರೆ ನಾವು ಎರಡನ್ನೂ ತುಲನೆ ಮಾಡಬೇಕು. ವ್ಯಕ್ತಿ ಬಂದಾಗ ಆ ವ್ಯಕ್ತಿಗೆ ಏನಾಗಿದೆ, ಎತ್ತಾಗಿದೆ ಅನ್ನೋದನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಹೇಳ್ಬೇಕು. ಖಂಡಿತ ಗುರುಜಿ, ಇದೇ ನನಗೆ ತುಂಬಾ ಜ್ಯೋತಿಷ್ಯ ಪರಿಚಯದಿಂದ ಹೇಳ್ತಾರೆ. ಏನಾದ್ರು ಬಂದಾಗ ಜ್ಯೋತಿಷ್ಯ ಕೇಳಕ್ಕೆ ಅಂತ ಬಂದ್ರೆ ನಿಮ್ಗೆ ಜಾತಕ ನೋಡ್ಬಿಟ್ಟು ತುಂಬಾ ಕೆಲವು ತುಂಬಾ ಇದ್ರಲ್ಲಿ ನೋಡ್ತಾರೆ, ಪ್ರೊಫೆಷನಲ್ ನೋಡ್ತಾರೆ. ನೋಡ್ಬಿಟ್ಟು ಇಲ್ಲ ಏನು ಸಮಸ್ಯೆ ಇಲ್ಲ ಅಂತಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ, ಮತ್ತೆ ಬೇರೆ ಕಡೆ ಹೋಗ್ತಾರೆ. ಅಲ್ಲೋಗಿ ಎಲ್ಲೋ ಮೂರ್ ಕಡೆ ಹೋಗಿ ಸಮಸ್ಯೆ ಇದೆ ಅಂತ ಹೇಳ್ಬೇಕು. ಇಲ್ಲ ನೀವು ಈ ತರದೊಂದು ಸಮಸ್ಯೆ ಇದೆ, ಈ ತರದೊಂದು ಹೋಮ ಮಾಡ್ಕೊ, ಈ ತರದೊಂದು ಪರಿಹಾರ ಮಾಡ್ಕೊಂಡು ಪೂಜೆ ಇಷ್ಟುದ್ದ ನಾವು ಬರ್ಕೊಡ್ಬೇಕು, ಲಿಸ್ಟ್ ಕೊಟ್ಬಿಟ್ರೆ ಇವ್ರು ಕರೆಕ್ಟ್ ಗುರುಜಿ, ಕರೆಕ್ಟ್ ಜ್ಯೋತಿಷಿ. ಅವರೆಲ್ಲ ಇಲ್ಲ ನಿನ್ಗೇನು ಆಗಲ್ಲಪ್ಪ, ಧೈರ್ಯವಾಗಿರು, ದೇವ್ರ ಮೇಲೆ ನಂಬಿಕೆ ಇಟ್ಕೋ, ಭಾರ ಹಾಕು, ನಿನ್ ಜೀವನ ನೀನ್ ಮಾಡ್ಕೊಂಡು ಹೋಗಿ, ಇವ್ರಿಗೇನು ಗೊತ್ತಿಲ್ಲ. ಕರೆಕ್ಟ್. ಆ ತರದ್ದು ತುಂಬಾ ಇದೆ, ತುಂಬಾ ನಡೆಯುತ್ತೆ. ಜನಗಳಿಗೆ ಬೇಕು ಏನೋ ಸಮಸ್ಯೆ, ಅವ್ರಿಗೆ ಇಷ್ಟುದ್ದ ನಾವು ಲಿಸ್ಟ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತಂದ್ರೆ ಇವ್ರಿಗೇನು ಗೊತ್ತಿಲ್ಲ, ಸುಮ್ನೆ ಟಿವಿಲಿ ಕೂತ್ಕೊಂಡು ಮಾತಾಡ್ತಾರೆ, ಈ ತರ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಾರೆ. ಇವ್ರ ಹತ್ರ ಹೋದ್ರೆ ನಮ್ಗೆ ಏನು ಪರಿಹಾರ ಬರ್ಕೊಡಲ್ಲ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಾಗತ್ತೆ ಅಂತ ಹೇಳಿ ಮಾತು ಹೇಳಿ ಕಳಿಸ್ತಾರೆ ಅಂತ ಇದೇ ಯೋಚನೆ ಇದೆ. ಅಂದ್ರೆ ನಮ್ಮ ಜನರ ಮೆಂಟಾಲಿಟಿ ಹೇಗ್ ಆಗ್ಬಿಟ್ಟಿದೆ ಇದು ಅಂತ ಯೋಚನೆ ಮಾಡ್ಲೇಬೇಕಾಗತ್ತಲ್ವಾ. ಖಂಡಿತ. ಈಗ ಜ್ಯೋತಿಷ್ಯರ ಹತ್ರ ಒಬ್ಬ ಹೆಂಡತಿ ಜಾತಕ ತಗೊಂಡ್ ಹೋಗಿ ತೋರಿಸಿದ್ನಂತೆ. ಸ್ವಾಮಿಗಳೇ, ನನ್ನ ಹೆಂಡತಿ ನನಗೆ ವಿಪರೀತ ಹಿಂಸೆ ಕೊಡ್ತಾಳೆ ಸ್ವಾಮಿಗಳೇ, ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದೀನಿ, ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಅಂತಂದಂತೆ. ಎಲ್ಲ ಪಾಪ ಗಂಡಂದು ಹೆಂಡತಿದು ಎಲ್ಲಾನು ನೋಡ್ಬಿಟ್ಟು ಆ ಜ್ಯೋತಿಷಿ ಹೇಳದ್ನಂತೆ, ಈ ಡಿಸೆಂಬರ್ ವರೆಗೂ ಹಾಗಿರುತ್ತಪ್ಪ, ಒಂಚೂರು ಅಡ್ಜಸ್ಟ್ ಮಾಡ್ಕೊ, ಆಮೇಲೆ ನನ್ನ ಹೆಂಡತಿ ಸರಿ ಹೋಗ್ತಾಳ ಗುರುಗಳೇ. ಇಲ್ಲಪ್ಪ, ನಿನಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಆ ರೀತಿಯಾಗಿ ವಾಸ್ತವದಲ್ಲಿ ನಾವು ಬದುಕೋದನ್ನ ಕಲಿಬೇಕು. ಖಂಡಿತ.